ಈ ಬೆಂಕಿ ಉಂಡೆಗಳು ಬಂತಲ್ಲ, ಬೆಂಕಿ ಉಂಡೆಗಳು 5 ಬಂತು, ಮತ್ತೆ ಇನ್ನೊಂದು ಪಾರ್ವತಿಯಿಂದ ಬರ್ತದೆ 6 ಉಂಡೆಗಳು ಈಚೆ ಬರುತ್ತೆ. 6 ಜಾಲಿಗಳನ್ನ ಅಗ್ನಿ ದೇವತೆ ಎತ್ಕೊಂಡು ಹೋಗಿ ಗಂಗೆಯಲ್ಲಿ ಬಿಡ್ತಾನೆ. ತಣ್ಣಗೆ ಆಗ್ಬೇಕಂತ ಹೇಳಿ ಗಂಗೆಯಲ್ಲಿ ಹೋಗ್ತಾ ಒಂದು ಕೊಳದ ಹತ್ರ ಹೋಗುತ್ತದೆ. ಕೊಳವನ್ನು ನೋಡ್ಬೋದು. ಆ ಕೊಳದಲ್ಲಿ ಬಂದಾಗ ಕೃತಿಕಾ ನಕ್ಷತ್ರ ಅಂತ, ಆ ಕೃತಿಕಾ ನಕ್ಷತ್ರದಿಂದ ಕೃತಿಕೆಯರು ಇಳಿದು ಬರ್ತಾರೆ. ಕೃತಿಕೆಯರು 6 ಜನ ಅವ್ರು ಇಳಿದು ಬಂದು ಆ ಮಗುವನ್ನು ನೋಡಿ ಇಷ್ಟು ಸುಂದರವಾಗಿದೆ ಮಗು, ಕೃತಿಕಾ ಲೋಕದಲ್ಲಿ ಕರ್ಕೊಂಡು ಅದು ಕೊಳದಲ್ಲಿ ಬಿಟ್ಟಾಗ ಮಗು ರೂಪಕ್ಕೆ ಬರ್ತಾನ ಬಿಟ್ಟಾಗ ಇನ್ನು 6 ರೂಪ ಇರ್ತದೆ, 6 ಮಗು ಆಗುತ್ತೆ. ಆಗ ಅವ್ರು ಪ್ರಾರ್ಥನೆ ಮಾಡ್ಕೊಂಡಾಗ ಈಶ್ವರ ಅಲ್ಲಿ ಪ್ರತ್ಯಕ್ಷ ಆಗಿ 6 ದೇಹ ಒಂದು ಮಾಡಿ 6 ಮುಖ ಆಗುತ್ತೆ. ಇದು ಷಣ್ಮುಖ. ಇವನ ಜನನ ಆಗುತ್ತೆ. ಈತನನ್ನ ಅವ್ರು ಕೃತಿಕಾ ಲೋಕಕ್ಕೆ ಕರ್ಕೊಂಡು ಹೋಗಿ ಬಹಳಷ್ಟೆಲ್ಲ ವಿದ್ಯೆಗಳನ್ನೆಲ್ಲ ಕೊಟ್ಟು ಅಲ್ಲಿ ಸಾಕ್ತಾರೆ. ಆ ಕೃತಿಕಾ ನಕ್ಷತ್ರ ಕೂಡ ಒಂದು ಕತೆ ಬರುತ್ತೆ. ಕೃತಿಕಾ ನಕ್ಷತ್ರ ಕೂಡ ಒಂದು ಸಂದರ್ಭದಲ್ಲಿ ಸನಾತನ ಧರ್ಮದಲ್ಲಿ ಫಾರ್ಮ್ ಆಗಿದ್ದು. ಅದನ್ನ ಇವತ್ತು ವಿಜ್ಞಾನದಲ್ಲಿ ನೋಡಿದ್ರು ಕೂಡ ಭೂಮಿ ಹುಟ್ಟಿದ ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಅದು ಬಂದಿರೋದು ಅಂತ ಹೇಳಿ ಕೃತಿಕಾ ನಕ್ಷತ್ರದ ಇದು ಬರುತ್ತೆ. ಕೃತಿಕಾ ನಕ್ಷತ್ರ ಮೊದಲಿರಲಿಲ್ಲ, ಅಂದ್ರೆ ಇರ್ಲಿಲ್ಲ, ಅಂದ್ರೆ ಭೂಮಿ ಹುಟ್ಟಿದ ಮೇಲೆ ಕೃತಿಕಾ ನಕ್ಷತ್ರ ಹುಟ್ಟಿದೆ ಅಂತ. ಆ ಕೃತಿಕಾ ನಕ್ಷತ್ರ ಅಂದ್ರೆ ಉಲ್ಲೇಖ ಪುರಾಣದಲ್ಲಿ ಇದೆ. ಪುರಾಣದಲ್ಲಿ ಹಲವಾರು ಉಲ್ಲೇಖ